ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 3. ಶ್ರೀ ಮಹಾವಿಷ್ಣುವಿನ ಲೀಲಾವಿಲಾಸವನ್ನು ಪೂರ್ವೋತ್ತರ ಸಂಹಿತೆಯಾಗಿ ಉಪಾಖ್ಯಾನ ರೂಪದಲ್ಲಿ ಹೇಳಿದ ಆಚಾರ್ಯನ ವಚನಗಳನ್ನು ತನ್ನ ಹೃದಯದಲ್ಲಿ ಭದ್ರಪಡಿಸಿಕೊಂಡನು. ಗುರುಪದೇಶದ ಫಲದಿಂದ ಜ್ಞಾನಾಭಿವೃದ್ಧಿಗೆ ಅಪರೂಪವಾದ ಜಿಜ್ಞಾಸೆಯು ಅತಿಶಯವಾಗಿ ಆತನು ಈ ರೀತಿಯಾಗಿ ಪ್ರಶ್ನಿಸಿದನು. ಆಚಾರ್ಯ ದೇವ, ಅಪೂರ್ವವಾದ ನಿಮ್ಮ ಕೃಪಾ ವಿಪಾಕದಿಂದ ನಾನು ಅರ್ಣವಪರೀತವಾದ ಮೇದಿನಿ ವಲಯದ ಪೂರ್ಣ ಸ್ವರೂಪವನ್ನು ಅವಗತ ಮಾಡಿಕೊಂಡೆನು. ಸೂರ್ಯಚಂದ್ರ ಗ್ರಹತಾರಕ ಸುಸ್ಥಿತಿಗಳನ್ನು, ಜ್ಯೋತಿಶ್ಚಕ್ರ ಪ್ರಭಾವವನ್ನು ತಿಳಿದುಕೊಂಡೆನು. ಋಷಿಗಣ ವಿರ್ಭೂತಿಯನ್ನು, ಚಾತುರ್ವರ್ಣಗಳ ಹುಟ್ಟನ್ನು, ತಿರ್ಯವ್ಯೋನಿ ಜನ್ಮಗಳನ್ನು, ಧ್ರುವ ಪ್ರಹ್ಲಾದ ಚರಿತ್ರೆಗಳನ್ನು ನಿಮ್ಮ ಮುಖತಃ ಕೇಳಿ ತಿಳಿದುಕೊಂಡೆನು. ಇವುಗಳನ್ನು ಕೇಳುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಮತ್ತೆ ಕೆಲವು ಸಂದೇಹಗಳುಂಟಾಗಿವೆ. ಆರ್ಯ, ನೀವು ಇಲ್ಲಿಯವರೆಗೂ ಹೇಳಿದ ಮನ್ವಂತರಗಳ ಕ್ರಮವೇನು? ಆಯಾ ಮನುವರ ಪರಿಪಾಲನೆಯಲ್ಲಿ ಸುಗೃಹೀತ ನಾಮಗಳಾದ ಕೀರ್ತನೀಯರ ಭವ್ಯ ಚರಿತ್ರೆಗಳನ್ನು ನನಗೆ ವಿಶದೀಕರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದ. ಮೈತ್ರೇಯನಿಗೆ ಪರಾಶರ ಮಹರ್ಷಿಯು ಅತೀತವಾದ ಮನ್ವಂತರಗಳ ಬಗ್ಗೆ ಹೇಳಲಾರಂಭಿಸಿದನು. ಮನ್ವಂತರಗಳ ವಿವರಣೆ. ಪರಾಶರರು, ಮೈತ್ರೇಯ, ನೀನು ಕೇಳಿದಂತೆಯೇ ಪೂರ್ವದಲ್ಲಿ ಕಳೆದು ಹೋದ ಮನ್ವಂತರಗಳು, ಮುಂಬರುವ ಮನ್ವಂತರಗಳ ಸ್ವರೂಪವನ್ನು ಹೇಳುತ್ತಿದ್ದೇನೆ, ಕೇಳು. ಶ್ರೀಮನ್ನಾರಾಯಣನ ಕರುಣಾ ಕಟಾಕ್ಷದಿಂದ ಸಕಲ ಚರಾಚರ ಭೂತ ಸೃಷ್ಟಿಗೂ ಉಪಕ್ರಮಿಸಿದ ಪದ್ಮಗರ್ಭನ ದಿನಕಾಲದಲ್ಲಿ ಮಾನವ ಆಯುಷ್ಯನ್ನು ಅನುಸರಿಸಿ 432 ಕೋಟಿ ವರ್ಷಗಳು ಕಳೆಯುತ್ತವೆ. ಆ ಸಮಯದಲ್ಲಿ 14 ಮನುವರು ಒಬ್ಬೊಬ್ಬರು 71 ಮಹಾಯುಗಗಳ ಕಾಲ ಸೃಷ್ಟಿಯನ್ನು ಪರಿಪಾಲಿಸುತ್ತಾರೆ. ಒಂದೊಂದು ಮಹಾಯುಗವು 43,20,000 ವರ್ಷಗಳಾಗಲು ಚತುರ್ದಶ ಮನುವರ ಪಾಲನಾ ಕಾಲ 429,40,80,000 ಮಾನವ ವರ್ಷಗಳ ಪ್ರಮಾಣವನ್ನು ಹೊಂದಿರುತ್ತವೆ. 2 ಮನುವುಗಳ ನಡುವಿನ ಕಾಲದಲ್ಲಿ ಪ್ರಳಯವು ಸಂಭವಿಸಿ ಸರ್ವಶೂನ್ಯವಾಗುತ್ತದೆ. ಈ ಪ್ರಳಯ ಕಾಲದ ಅವಧಿ 2,59,20,000 ವರ್ಷಗಳು. ಈ ಪ್ರಳಯಪಯೋಧಿ ಜಲಗಳಿಂದ ಮತ್ತೆ ಭೂತಧಾತ್ರಿಯು ಉದಯಿಸುತ್ತದೆ. ಮನುವರಲ್ಲಿ ಪ್ರಪ್ರಥಮನಾದವನು ಸ್ವಯಂಭು ಮನುವು. ಈತನ ನಂತರ ಸ್ವಾರೋಚಿಷ ಮನ್ವಂತರವು ಬರುತ್ತದೆ. ಆನಂತರ ಕ್ರಮೇಣವಾಗಿ ಔತ್ತಮಿ ಮನ್ವಂತರ, ತಾಮಸ ಮನ್ವಂತರ, ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರಗಳು ಬರುತ್ತವೆ. ಇನ್ನು ಸೂರ್ಯನಂದನನಾದ ವೈವಸ್ವತನ ಮನ್ವಂತರವೇ ಈಗ ನಡೆಯುತ್ತಿರುವುದು ಸ್ವಯಂಭುವ ಮನ್ವಂತರ. ಸ್ವಯಂಭುವ ಮನ್ವಂತರದಲ್ಲಿ ಯಾಮಾಜಿತರೆಂಬ ಹೆಸರನ್ನುಳ್ಳ 2 ಅರ್ಹಿತ ಗಣದವರು ದೇವತಾ ಪದವಿಯನ್ನು ಅಧಿರೋಹಿಸಿ ತ್ರಿವಿಧ ಲೋಕಗಳಲ್ಲಿಯೂ ಅಧಿಷ್ಠಿಸಿದರು. ಸ್ವಯಂಭುವನ ಆಳ್ವಿಕೆಯಲ್ಲಿ ಮರೀಚಿ, ಅಂಗೀರಸ, ಅತ್ರಿ, ಪುಲಹ, ಕ್ರತು, ಪುಲಸ್ತ್ಯ, ವಶಿಷ್ಠರು ಸಪ್ತರ್ಷಿ ಮಂಡಲವಾಗಿ ತೇಜೋಮಯವಾಗಿದ್ದಂತಹ ವಿಶೇಷಗಳು ಆತನ ಸಂತತಿ ವಿಶ್ವಂಬರ ವೃತ್ತಾಂತವು ನಿನಗೆ ತಿಳಿದಿರುವಂತಹದೇ ಅಲ್ಲವೇ? ಸ್ವಾರೋಚಿಷ ಮನ್ವಂತರ. ಕಲ್ಪಾದಿಮ ಕಾಲದಲ್ಲಿ ಸ್ವಯಂಭುವ ಮನುವು ಏಕೋತ್ತರ 70 ಮಹಾಯುಗಗಳು ಭೂತಧಾತ್ರಿಯನ್ನು ಪರಿಪಾಲಿಸಿದ ನಂತರ ಪ್ರಳಯವು ಸಂಭವಿಸಿ 18,51,428 ವರ್ಷಗಳ ಕಾಲವಿತ್ತು. ಆ ನಂತರ ಸ್ವಾರೋಚಿಷ ಮನ್ವಂತರವು ಬಂದಿತು. ಸ್ವಾರೋಚಿಷುವಿನ ಕಾಲದಲ್ಲಿ ಪಾಕಾವತರು, ತುಷಿತರೆಂಬ ಹೆಸರುಳ್ಳ ಸುಪರ್ವ ಗಣಗಳು ಜನಿಸಿ ಯಜ್ಞಾಹುತಿಗಳನ್ನು ಸ್ವೀಕರಿಸಿ ಹವಿರ್ಭುಜರಾಗಿ ಬೆಳೆಯತೊಡಗಿದರು. ಈ ದೇವತಾ ಗಣಗಳಿಗೂ ಮೊದಲೇ ಶಕ್ರ ಪದವಿಯನ್ನು ವಿಪಶ್ಚಿತನೆಂಬ ಹೆಸರುಳ್ಳ ಸ್ವರಾಜನು ಕೈ ಹಿಡಿದು ಸ್ವರ್ಲೋಕವನ್ನು ಪರಿಪಾಲಿಸಿದನು. ಸ್ವಾರೋಚಿಷ ಮನುವಿಗೆ ಚಿತ್ರ, ಚೈತ್ರ, ಮದನ, ಕಿಂಪುರುಷ ಮುಂತಾದ ಹಲವರು ಸುತರು ಜನಿಸಿ ಜನರಂಜಕವಾಗಿ ಲೋಕಗಳನ್ನು ಪಾಲಿಸಿದರು. ಅವನ ಆಳ್ವಿಕೆಯ ಕಾಲದಲ್ಲಿ ಊರ್ಜ ಮಹರ್ಷಿ, ಸ್ತಂಭ, ಪ್ರಾಣ, ದತ್ತೋಳಿ, ಋಷಭ, ನಿಶ್ಚರ, ಅರ್ವರೀವಂತರು ಸಪ್ತ ಋಷಿಗಳಾಗಿ ಭೂತಸೃಷ್ಟಿಯನ್ನು ಧರ್ಮ ಮಾರ್ಗದಲ್ಲಿ ನಡೆಸಿದರು. ಔತ್ತಮಿ ಮನ್ವಂತರ. ತೃತೀಯ ಮನ್ವಂತರವಾದ ಔತ್ತಮಿಯ ಕಾಲದಲ್ಲಿ ಸುಧಾಮರು, ಸತ್ಯರು, ಶಿವರು, ಪ್ರದರ್ಶನರು, ವಶವರ್ತರು ಎಂದು ಅಭಿಧಾನವುಳ್ಳ ಇವರು ದೇವತಾಗಣಗಳವರು ತ್ರಿದಾಶಾಲಯವನ್ನು ಮಾಡಿಕೊಂಡು ಹವ್ಯಗಳನ್ನು ಸ್ವೀಕರಿಸಿ ಲೋಕಗಳಲ್ಲಿ ಧರ್ಮ ಪರಿಪಾಲನೆಗೆ ಸಹಕರಿಸಿದರು. ಈ ದೇವಗಣಗಳು ಒಂದೊಂದರಲ್ಲಿಯೂ 12 ಶಾಖೆಗಳು ಆವಿರ್ಭವಿಸಿ ಅಭಿವೃದ್ಧಿಯನ್ನು ಪಡೆಯಿತು. ಆ ಸಮಯದಲ್ಲಿ ಸುಶಾಂತನು ಇಂದ್ರ ಪದವಿಯನ್ನು ಸ್ವೀಕರಿಸಿ ಅಮರಾವತಿಯನ್ನು ಪರಿಪಾಲಿಸಿದನು.
ಔತಮಿ ಮನ್ವಂತರದಲ್ಲಿ ವಶಿಷ್ಠನ 7 ಜನ ಪುತ್ರರಾದ ರಜಸ್ಸು, ಗೋತ್ರನು, ಊರ್ಧ್ವಬಾಹು, ಸವನ, ಅನಗ, ಸುತಪಸು, ಶುಕ್ರ ಎಂಬುವರು ಸಪ್ತ ಋಷಿಮಂಡಲವಾಗಿದ್ದರು. ಔತಮಿಗೆ ಅನೇಕ ಸಂಖ್ಯಾತರಾಗಿ ಮಕ್ಕಳಾದರು. ಇವರಲ್ಲಿ ಅಜು, ಪರಶು, ದಿವ್ಯರು ಸುಪ್ರಸಿದ್ಧರು. ತಾಮಸ ಮನ್ವಂತರ. ಮನುವರಲ್ಲಿ 4ನೇಯವನಾದ ತಾಮಸನ ಪರಿಪಾಲನೆಯಲ್ಲಿ ಹರಿಗಣಗಳು, ಸತ್ಯಗಣಗಳು, ಸುದಿಗಣಗಳು ಎಂಬ 3 ದೇವಗಣಗಳು ದೇವವಾಸವನ್ನು ತಲುಪಿ ಯಜ್ಞ ಹೋಮಗಳನ್ನು ಪರಿಗ್ರಹಿಸಿದರು. ಈ 3 ಗಣಗಳಲ್ಲಿಯೂ ಮತ್ತೆ 27 ಶಾಖೆಗಳುಂಟಾಗಿ ಕ್ರಮವಾಗಿ ಏಕೋತ್ತರಾಶೀತಿ ವಿಬುಧ ವೃಂದಗಳು ಉದ್ಭವಿಸಿದವು. ಶಿಖಿ ಎಂಬ ಹೆಸರುಳ್ಳ ಕ್ರತು ದೀಕ್ಷಾಪರನು ಆ ಸಮಯದಲ್ಲಿ 100 ಮಹಾಕೃತುಗಳನ್ನು ಆಚರಿಸಿ ಇಂದ್ರ ಪದವಿಯನ್ನು ಪಡೆದನು. ಆ ಕಾಲದಲ್ಲಿ ಜ್ಯೋತಿರ್ಧಾಮ, ಪೃಥು, ಕಾವ್ಯ, ಚೈತ್ರ, ಅಗ್ನಿ, ವನಕ, ತೀವರರು ಸಪ್ತರ್ಷಿಗಳಾಗಿ ಕೀರ್ತಿಯನ್ನು ಗಳಿಸಿದರು. ತಾಮಸ ಮನುವಿಗೆ ಅಪಾರ ಬಲಸಂಪನ್ನರಾದ ಪುತ್ರರು ಜನಿಸಿದರು. ಇವರಲ್ಲಿ ನರ, ಖ್ಯಾತಿ, ಶಾಂತಹಯ, ಜಾನುಜಂಘ ಮುಂತಾದವರು ಪ್ರಸಿದ್ಧ ಮಹಾರಾಜರಾಗಿ ಕಾಶ್ಯಪೀಯ ಖಂಡವನ್ನು ಮನುಧರ್ಮಾನುಸಾರದಿಂದ ಚಿರಕಾಲವೂ ಪರಿಪಾಲಿಸಿದರು. ರೈವತ ಮನ್ವಂತರ. ತಾಮಸ ಮನುವು ನಂತರ 5ನೇಯವನಾದ ರೈವತ ವಯನು ಭೂತದಾತ್ರಿಯನ್ನು ಪರಿಪಾಲಿಸಿ ಸುಪ್ರಸಿದ್ಧನಾದನು. ರೈವತನ ಕಾಲದಲ್ಲಿ ವಿಭನು ಶಕ್ರಸ್ಥಾನೀಯನಾಗಿ ಆ ಪದವಿಯಲ್ಲಿ ಕಲ್ಪಾಂತದವರೆಗೂ ಇದ್ದನು. ಅಮಿತಾಭರು, ಅಭೂತರಜರು, ವೈಕುಂಠರು, ಸುಮೇಧರು ಎಂಬ ಹೆಸರುಳ್ಳ 4 ದೇವಗಣಗಳವರು ಆ ಸಮಯದಲ್ಲಿ ನಿರ್ಜರವಾದದಲ್ಲಿ ನೆಲೆಸಿ ಯಜ್ಞಾಹುತಿಗಳನ್ನು ಸ್ವೀಕರಿಸುತ್ತಿದ್ದರು. ಸ್ವಲ್ಪ ಕಾಲಕ್ಕೆ ಈ ದೇವತೆಗಳಲ್ಲಿ 14ರಂತೆ ಉಪಗಣಗಳು ಏರ್ಪಟ್ಟು ಒಟ್ಟು ಷಟ್ಪಂಚಾಶದಿ ಉಪಗಣಗಳೊಂದಿಗೆ ಸುಪರ್ವಾಣ ಮಂಡಲವು ನೆಲೆಸಿತು. ರೈವತಾಂತರದಲ್ಲಿ ಸಪ್ತರ್ಷಿಗಳಾಗಿದ್ದವರು ಹಿರಣ್ಯರೋಗ, ವೇದಶ್ರೀ, ಊರ್ಧ್ವಬಾಹು, ವೇದಬಾಹು, ಸುಧಾಮ, ಪರ್ಜನ್ಯ ಮಹಾಮುನಿಗಳು. ರೈವತ ಮನುವಿಗೆ ಬಾಲಬಂಧ, ಸುಸಂಭಾವ್ಯ, ಸತ್ಯಕ ಮೊದಲಾದ ನರೇಂದ್ರರು ಉದಯಿಸಿ ದೇವೇಂದ್ರನಿಗೆ ಸಮನಾಗಿ ರಾಜ್ಯಪಾಲನೆಯನ್ನು ಮಾಡಿದರು. ಸ್ವಯಂಭೂ ಮನುವಿನ ನಂತರ ಭೂಮಿಯನ್ನು 284 ಮಹಾಯುಗಗಳು ಸುದೀರ್ಘ ಕಾಲದವರೆಗೂ ಆಳಿದ ಮನುವರಲ್ಲಿ 4 ಇದ್ದಾರೆ. ಅವರೇ ಸ್ವಾರೋಚಿಷ, ಔತಮಿ, ತಾಮಸ, ರೈವತನು. ಇವರು ಪ್ರಿಯವ್ರತ ಮಹಾರಾಜನ ವಂಶದಲ್ಲಿ ಪೂರ್ಣಚಂದ್ರರಾಗಿ ಉದಯಿಸಿರುವವರೇ ಆಗಿದ್ದರೆ, ಪೂರ್ವದ ಕಲ್ಪಾದಿಮ ಕಾಲದಲ್ಲಿ ರಾಜರ್ಷಿ ತಲ್ಲಜನಾದ ಪ್ರಿಯವ್ರತನು ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ಮನ್ವಂತರಾಧಿಪರು, ಅನ್ವಯೋತ್ತಮರು ಆದ ಇವರೆಲ್ಲರನ್ನೂ ತನ್ನ ವಂಶದಲ್ಲಿ ಜನಿಸುವಂತೆ ವರವನ್ನು ಪಡೆದು ಧನ್ಯನಾದನು. ರೈವತನ ಪಾಲನೆಯು ಮುಗಿದ ನಂತರ ಚಾಕ್ಷುಷ ಮನ್ವಂತರವು ಆರಂಭವಾಯಿತು. ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನುವಿನ ಕಾಲದಲ್ಲಿ ಭೂಮಿಯ ಮೇಲೆ ಧರ್ಮದೇವತೆಯು 4 ಪಾದಗಳ ಮೇಲೆ ನಡೆಯಿತು. ಆದ್ಯರು, ಪ್ರಸೂತರು, ಭವ್ಯರು, ಪೃಥಗರು, ಲೇಖರು ಎಂಬುವವರು 5 ದೇವಗಣಗಳಿಗೆ ಸೇರಿದ ಪುಣ್ಯಶೀಲರು ಈ ಸಮಯದಲ್ಲಿ ದೇವತೆಗಳಾಗಿ ಸ್ವರ್ಗ ಸುಖಗಳನ್ನು ನಿರತಿಶಯವಾಗಿ ಅನುಭವಿಸಿದರು. ಈ ದೇವಗಣಗಳಲ್ಲಿ ಕಾಲಾಂತರದಲ್ಲಿ ಮತ್ತೆ 8 ಗಣಗಳಾದವು. ಅವರೆಲ್ಲರಿಗೂ ಮನೋಜವನೆಂಬುವವನು ದೇವೇಂದ್ರನು ಅಧೀಶನಾಗಿದ್ದನು. ಸುಮೇಧ ಮಹರ್ಷಿ, ವಿರಜ, ಹವಿಸ್ಮಂತ, ಉತ್ತಮನು, ಮಧು, ಅತಿನಾಮ, ಸಹಿಷ್ಣು ಇವರುಗಳು ಚಾಕ್ಷುಷ ಮನುವಿನ ಕಾಲದಲ್ಲಿ ಸಪ್ತರ್ಷಿ ಮಂಡಲವನ್ನು ಭೂಷಿಸಿದ ಸಂಯಮೀಂದ್ರರು. ಊರನು, ಪೂರನು, ಶತದ್ಯುಮ್ನ ಮೊದಲಾದ ಪ್ರಮುಖ ಯೋಧರೆಲ್ಲರೂ ಚಾಕ್ಷುಷ ಮನುವಿನ ಸುತರಾಗಿ ಅನಂತರದ ಕಾಲದಲ್ಲಿ ಪೃಥ್ವೀಪತಿಗಳಾದರು. ಈ 6 ಮನ್ವಂತರಗಳು ಅತೀತವಾದವುಗಳು. ವೈವಸ್ವತ ಮನ್ವಂತರ. ಮನ್ವಂತರಗಳಲ್ಲಿ ಇನ್ನು ಪ್ರಸ್ತುತವಿರುವಂತಹದ್ದು ಈಗ ನಡೆಯುತ್ತಿರುವ ಸಪ್ತಮಾಂತರವೇ ಈ ವೈವಸ್ವತ ಮನ್ವಂತರ. ಈ ಮಹಾಯುಗಕ್ಕೆ ವಿವಸ್ವಂತನ ಸೂರ್ಯನ ಪುತ್ರನಾದ ವೈವಸ್ವತನು ಅಧಿಪತಿ. ಮಹಾದ್ಯುತಿಮಂತನಾದ ಈತನಿಗೆ ಶ್ರಾದ್ದ ದೇವನ ನಾಮಾಂತರ ಉಂಟಾಗಿದೆ. ಸಾಂಪ್ರತವಾದ ಈ ಮನ್ವಂತರದಲ್ಲಿ ಆದಿತ್ಯರು, ವಸುವರು, ರುದ್ರರು ಮುಂತಾದ ದೇವಗಣಗಳು 4 ಲೋಕವನ್ನು ಅಧಿಷ್ಠಿಸಿ ಯಜ್ಞ ಆಹುತಿಗಳನ್ನು ಸ್ವೀಕರಿಸುತ್ತಿದ್ದಾರೆ. ಇವರೆಲ್ಲರೂ ತ್ರಿದಶೇಶ್ವರನಾದ ಪುರಂದರನ ಆಜ್ಞಾವರ್ತರು. ಸಪ್ತರ್ಷಿ ಮಂಡಲವನ್ನು ವಶಿಷ್ಠ, ಕಶ್ಯಪ, ಅತ್ರಿ, ಜಮದಗ್ನಿ, ಗೌತಮ, ವಿಶ್ವಾಮಿತ್ರ, ಭಾರದ್ವಾಜರು ಅಲಂಕರಿಸಿದರು. ಸೂರ್ಯಾತ್ಮಜನಿಗೆ 9 ಜನ ಪುತ್ರರು ಇಕ್ವಾಕು, ನಭಾಗ, ದೃಷ್ಟಶರ್ಯ, ಪರಿಷ್ಯಂತ, ನೃಗ, ಕರುಷ,
ವೃಷದ್ರ, ವಸುಮಾತರು ಜನಿಸಿದರು. ಇವರೆಲ್ಲರೂ ವೇದ ಚೋದಿತವಾದ ಅಶ್ವಮೇಧಾದಿ ಮಹಾಕ್ರತುಗಳನ್ನು ಆಚರಿಸಿ ಮಹಾ ಯಶಸ್ಸನ್ನು ಪಡೆದ ಧಾರ್ಮಿಕೋತ್ತಮರು. ವೈವಸ್ವತನ ಮಕ್ಕಳೆಲ್ಲರೂ ಪ್ರತ್ಯೇಕವಾಗಿ ವಂಶಕರ್ತರಾದರು. ಸೂರ್ಯವಂಶವು ಅಪ್ರತಿಮ ತೇಜದಿಂದ ವಿಸ್ತರಿಸಿ ವೃದ್ಧಿಯಾಯಿತು. ನಿರೂಪಮಾನವಾದ ಶ್ರೀ ಮಹಾವಿಷ್ಣುವಿನ ಶಕ್ತಿಯು ಸತ್ವೋದ್ರೇಕವನ್ನು ಹೊಂದಿ ನಿಖಿಲ ಮನ್ವಂತರಗಳಲ್ಲಿಯೂ ಅಸ್ವರ್ಥವಾಗಿ ಚರಾಚರ ಭೂತ ಸೃಷ್ಟಿಯನ್ನು ಕಾಪಾಡುತ್ತಿದೆ. ಪೌಲಸ್ತ್ಯ ಮನ್ವಂತರದಲ್ಲಿ ನಾರಾಯಣನ ತೇಜೋಂಶವು ಸ್ವಯಂಭುವ ಮನುವಿನ ಎರಡನೆಯ ಮಗಳಾದ ಅಕೂತಿಗೆ ಮಾನಸ ಪುತ್ರನಾಗಿ ಯಜ್ಞನೆಂಬ ಹೆಸರಿನ ವ್ಯಕ್ತರೂಪವನ್ನು ತಾಳಿದನು. ಸಾರೋಚಿಷ ಮನ್ವಂತರದಲ್ಲಿ ತತ್ಪೂರ್ವವು ಯಜ್ಞನ ರೂಪದಲ್ಲಿ ಅವತರಿಸಿದ ಅದೇ ಅಂಶವು ಕುಶಿತಾ ದೇವಿಯ ಗರ್ಭಸಂಭವರಾದ ಕುಶಿತಾದಿ ಸುರಗಣಗಳಿಗೆ ಸಹೋದರನಾಗಿ ಅಜಿತನಾಗಿ ಅಭಿವ್ಯಕ್ತನಾದನು. ಔತ್ತಮಿ ಮನ್ವಂತರದಲ್ಲಿ ಈ ಅಜಿತನು ಸತ್ಯದೇವಿಗೆ ಸುರಶ್ರೇಷ್ಠರಾದ ಸತ್ಯಗಣಗಳೊಂದಿಗೆ ಸತ್ಯನಾಮಧೇಯದೊಂದಿಗೆ ಉದ್ಭವಿಸಿದನು. ತಾಮಸ ಮನ್ವಂತರದಲ್ಲಿ ಸತ್ಯನು ಹರಿಯಾದೇವಿಗೆ ಹರಿಯಾಗಿ ಹರಿಗಣಗಳೊಂದಿಗೆ ಜನಿಸಿದನು. ರೈವತ ಮನ್ವಂತರದಲ್ಲಿ ಹರಿಸಂಭೂತಿಗೂ ಮಾನಸ ಪುತ್ರನಾಗಿ ಮಾನಸನೆಂಬ ಹೆಸರಿನೊಂದಿಗೆ ಅಭೂತರಜ ರೈವತಾದಿ ದೇವಗಣಗಳೊಂದಿಗೆ ಜನಿಸಿದನು. ಚಾಕ್ಷುಷ ಮನುವಿನ ಕಾಲದಲ್ಲಿ ಮಾನಸನು ಶ್ರೀಮನ್ನಾರಾಯಣನ ತೇಜೋಂಶನಾಗಿ ವೈಕುಂಠಾದೇವಿಗೆ ವೈಕುಂಠ ದೇವತಾ ಸಹಿತ ವೈಕುಂಠನಾಗಿ ಜನಿಸಿದನು. ಇನ್ನು ಸಾಂಪ್ರತ ವೈವಸ್ವತ ಮನ್ವಂತರದಲ್ಲಿ ವೈಕುಂಠ ಶ್ರೀ ಮಹಾವಿಷ್ಣುವು ಕಶ್ಯಪ ಪ್ರಜಾಪತಿಗೆ ಅತಿಥಿ ಗರ್ಭದಲ್ಲಿ ವಾಮನನಾಗಿ ಉದಯಿಸಿದನು. ಈ ವಾಮನಾವತಾರದಲ್ಲಿ ಶ್ರೀಹರಿಯು ತ್ರಿವಿಕ್ರಮ ಸ್ಫುರಣೆಯುಂಟಾಗಿ 3 ಹೆಜ್ಜೆಗಳೊಂದಿಗೆ ಮುಲ್ಲೋಕಗಳನ್ನು ಆಕ್ರಮಿಸಿ ನಿಹತ ಕಂಟಕನಾದ ತ್ರೈಲೋಕ್ಯವನ್ನು ಪುರಂದರನಿಗೆ ಒಪ್ಪಿಸಿದನು. ಈತನು ಸಪ್ತಕದಲ್ಲಿ ಸಪ್ತನು ಮನ್ವಂತರಗಳಲ್ಲಿ ಪುಂಡರೀಕಾಕ್ಷನಾದ ಶ್ರೀ ವಾಸುದೇವನು ಪ್ರಜಾಭಿರಕ್ಷಣೆಯನ್ನು ಮಾಡಿದನು. ವಿಷ್ಣು ಎಂಬ ಮಹಾಶಬ್ದವು ವಿಷಪ್ರವೇಶವೆಂಬ ಧಾತುವಿನಿಂದ ಏರ್ಪಟ್ಟಿದೆ. ಶ್ರೀ ಮಹಾವಿಷ್ಣುವಿನ ಮಹಾತ್ಮ ಶಕ್ತಿಯು ವಿಶ್ವಗತ ಸರ್ವಭೂತಗಳಲ್ಲಿಯೂ ಏಕಾಂತವಾಗಿರುವುದರಿಂದ ಆತನಿಗೆ ವಿಷ್ಣು ಎಂಬ ನಾಮಧೇಯವು ಅನ್ವರ್ಥವಾಗಿದೆ. ಸರ್ವದೇವತೆಗಳು, ಮನುವರು, ಮನುಸುತರು, ಸಪ್ತರ್ಷಿಗಳು, ತ್ರಿದಶ ನಾಯಕರು ಎಲ್ಲರೂ ಶೇಷಪರ್ಯಕನ ಆಶೇಷ ವಿಭೂತರೇ ಆಗಿದ್ದಾರೆ. ಸೃಷ್ಟಿಯ ಆದಿಮಕಾಲದಲ್ಲಿ ವಿಶ್ವಕರ್ಮ ಪ್ರಜಾಪತಿಯ ಮಗಳು ಸನ್ನಾದೇವಿಗೆ ಸೂರ್ಯನೊಂದಿಗೆ ವಿವಾಹವಾಯಿತು. ಆ ದಂಪತಿಗಳಿಗೆ ವೈವಸ್ವತ ಮನುವು ಯಮನು ಯಮಿಯು ಜನಿಸಿದರು. ಆದರೆ ಸನ್ನಾಳಿಗೆ ಸೂರ್ಯದೇವನ ಪ್ರಚಂಡ ತೇಜವನ್ನು ಸಹಿಸುವ ಶಕ್ತಿ ಇಲ್ಲದೆ ಪತಿಯ ಸ್ಥಾನದಲ್ಲಿ ಬೇರೊಬ್ಬರನ್ನು ಇಟ್ಟು ತಾನು ಅಲ್ಲಿಂದ ಹೊರಟು ಹೋಗಬೇಕೆಂದು ಸಂಕಲ್ಪ ಉಂಟಾಯಿತು. ತನ್ನ ಛಾಯೆಗೆ ತನ್ನಂತಹ ಶರೀರಾಕೃತಿಯನ್ನು ಕಲ್ಪಿಸಿ ಗಂಡನ ಸೇವಾರ್ಥವಾಗಿ ನಿಜ ವೇಷದಲ್ಲಿಟ್ಟು ತಪಸ್ಸಿಗಾಗಿ ಅರಣ್ಯವಾಸಕ್ಕೆ ಹೊರಟು ಹೋದಳು. ಛಾಯಾದೇವಿಯು ಸೂರ್ಯನಿಗೆ ಭಕ್ತಿ ಶ್ರದ್ಧೆಗಳೊಂದಿಗೆ ಸೇವಾ ವಿಧಿಗಳನ್ನು ನಿರ್ವಹಿಸಿದಳು. ಸೂರ್ಯನು ಆಕೆಯ ನಿಜ ರೂಪವನ್ನು ತಿಳಿಯದೆ ಸನ್ನಳೆಂದೇ ತಿಳಿದನು. ಕ್ರಮವಾಗಿ ಅವರಿಬ್ಬರಿಗೂ ಶನೈಶ್ವರನು ಮನುವು ಒಬ್ಬ ಮಗಳು ತಪತಿ ಜನಿಸಿದರು. ಛಾಯೆಯು ತನಗೆ ಸಂತಾನವಾಗದೆ ಇರುವವರೆಗೂ ಸನ್ನಳಿಗೆ ಹುಟ್ಟಿದ ಮಕ್ಕಳನ್ನು ಪ್ರೀತಿಯಿಂದಲೇ ನೋಡುತ್ತಿದ್ದಳು. ಆ ನಂತರ ಆಕೆಗೆ ಮಲತಾಯಿ ಮಕ್ಕಳ ಮೇಲೆ ಪ್ರೀತಿಯು ಕಡಿಮೆಯಾಯಿತು. ಒಮ್ಮೆ ಯಮನಿಗೂ ಆಕೆಗೂ ಕಲಹ ಉಂಟಾಯಿತು. ಯಮನು ಕೋಪಿಸಿಕೊಂಡು ಆಕೆಯನ್ನು ಕಾಲಿನಿಂದ ಒದ್ದನು. ಆಗ ಆಕೆ ಪಾದಘಾತಕ್ಕೆ ಭಯಪಟ್ಟು ಆತನ ದಕ್ಷಿಣ ಪಾದವು ವ್ಯಾಧಿಗ್ರಸ್ತವಾಗಿ ಕ್ರಿಮಿದಷ್ಟವಾಗುವಂತೆ ಶಪಿಸಿದಳು. ಯಮನು ತಂದೆಯ ಬಳಿಗೆ ಹೋಗಿ ಮೊರೆಯಿಟ್ಟುಕೊಂಡನು. ತಂದೆ ಧರ್ಮಶೀಲನಾದ ನನಗೆ ವಿವಾದ ಸಮಯದಲ್ಲಿ ಉದ್ರೇಕ ಉಂಟಾಯಿತು. ಆಕೆ ನಿಷ್ಕಾರಣವಾಗಿ ನನ್ನನ್ನು ಶಪಿಸಿದ್ದಾಳೆ. ನಿಜಕ್ಕೂ ನಾವಿಬ್ಬರು ಒಂದೇ ತಾಯಿ ಮಕ್ಕಳಾಗಿದ್ದರೆ ಈ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತಿರಲಿಲ್ಲವೇನೋ ಎಂದು ಬೇಡಿಕೊಂಡನು. ಅತೀತ ಕಥಾನಕವನ್ನು ಮರೆಮಾಚಲು ಛಾಯೆಯು ಪ್ರಯತ್ನಿಸಲಿಲ್ಲ. ಗಂಡನು ಕೇಳಿದ ಕೂಡಲೇ ಆಕೆ ನಡೆದ ವೃತ್ತಾಂತವನ್ನು ಯಥಾರೀತಿಯಾಗಿ ವಿವರಿಸಿ ಹೇಳಿದಳು. ಸೂರ್ಯನು ಸಮೃದ್ಧಿ ದೃಷ್ಟಿಯೊಂದಿಗೆ ಲೋಕಗಳನ್ನು ಸುತ್ತಿ ತನ್ನ ಹೆಂಡತಿಯು ಉತ್ತರದ ಕುರುಭೂಮಿಗಳ ಸಮೀಪದಲ್ಲಿನ ಅರಣ್ಯದಲ್ಲಿ ಅಶ್ವಾಕೃತಿಯನ್ನು ಧರಿಸಿ ಪ್ರಚ್ಛನ್ನ ವೇಷದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಾಳೆಂದು ಗ್ರಹಿಸಿದನು. ತನ್ನ ಮಗನ ಕಾಲಿನ ಮೇಲೆ ಕೂರುವ ಕ್ರಿಮಿಕೀಟಗಳನ್ನು ಭಕ್ಷಿಸುವುದಕ್ಕೆ ಒಂದು ಕುಕ್ಕುಟವನ್ನು ಸೃಷ್ಟಿಸಿ ಅವನಿಗೆ ಶಾಪ ವಿಮೋಚನ ಮಾರ್ಗವನ್ನು ಉಪದೇಶಿಸಿದನು. ಇಷ್ಟು ದಿನಗಳು ತನ್ನಿಂದ ದೂರವಾಗಿ ತಪೋದೀಕ್ಷೆಯಲ್ಲಿರುವ ಸನ್ನಳ ಮೇಲೆ ಸೂರ್ಯನ ಮನಸ್ಸು ಬಿದ್ದಿತು. ತಾನು ವಾದಿರೂಪವನ್ನು ಧರಿಸಿ ಹೆಂಡತಿಯನ್ನು ಸೇರಿದನು.
ಅವರಿಬ್ಬರ ಸಮಾಗಮದಿಂದ ಅಶ್ವಿನಿ ದೇವತೆಗಳು ರೇವಂತನು ಜನಿಸಿದರು. ಸ್ವಲ್ಪ ಕಾಲಕ್ಕೆ ಸಣ್ಣ ಸೂರ್ಯರು ಸ್ವಸ್ಥಾನಕ್ಕೆ ವಾಪಸ್ಸು ಬಂದರು. ಆಗ ವಿಶ್ವಕರ್ಮ ಪ್ರಜಾಪತಿಯು ನಡೆದ ವೃತ್ತಾಂತವನ್ನು ತಿಳಿದುಕೊಂಡು ತನ್ನ ಮಗಳಿಗೆ ಸಹಾಯ ಮಾಡಬೇಕೆಂದು ಸಂಕಲ್ಪಿಸಿದನು. ಚಕ್ರಾಕೃತಿಯುಳ್ಳ ಒಂದು ಮಹಾ ಆಯುಧವನ್ನು ಕೈಯಲ್ಲಿಡಿದು ಸೂರ್ಯಕಿರಣಗಳ ತುದಿಗಳನ್ನು ಒಂದೊಂದಾಗಿ ಕತ್ತರಿಸಿದನು. ಈ ವಿಧವಾಗಿ ಮಾರ್ತಾಂಡ ಮಯೂಖಗಳಲ್ಲಿನ 8ನೇ ಒಂದು ಭಾಗ ತೇಜವು ಕ್ಷೀಣಿಸಿತು. ಆಗ ಸಣ್ಣ ಸೂರ್ಯರ ಪುನಃ ಸಂಗಮವು ಸಾಧ್ಯವಾಯಿತು. ಶ್ರೀ ಮಹಾವಿಷ್ಣುವಿನ ತೇಜಾಂಶವಾದ ಸೂರ್ಯನ ಕಿರಣಗಳಿಂದ ಬೇರ್ಪಟ್ಟ ತೇಜವು ಅವ್ಯಯವಾದ ತೇಜವಾದ್ದರಿಂದ ವ್ಯರ್ಥವಾಗಲಿಲ್ಲ. ಕಣ್ಣಿಗೆ ಪ್ರಜ್ವಲಿಸುವಂತಹ ಅನೇಕ ಆಯುಧಗಳನ್ನು ವಿಶ್ವಕರ್ಮನು ಆ ವೈಷ್ಣವ ತೇಜದಿಂದ ಉಪಕಲ್ಪಿಸಿದನು. ವಿಷ್ಣುವಿಗೆ ಚಕ್ರವನ್ನು, ಶಿವನಿಗೆ ತ್ರಿಶೂಲವನ್ನು, ಕುಬೇರನಿಗೆ ಶಿವಿಕವನ್ನು, ಕುಮಾರಸ್ವಾಮಿಗೆ ಶಕ್ತಿಯನ್ನು, ಇನ್ನು ಅನ್ಯ ದೇವತೆಗಳಿಗೆ ಸರಿಹೊಂದುವ ಶಸ್ತ್ರಾಯುಧಗಳನ್ನು ನಿರ್ಮಿಸಿಕೊಟ್ಟನು. ಮೈತ್ರೇಯ ಛಾಯಾಸೂರ್ಯರಿಗೆ ಜನಿಸಿದ ದ್ವಿತೀಯ ಸಂತಾನವಾದ ಮನುವು ತನ್ನ ಪೂರ್ವಜನಾದ ವೈವಸ್ವತನಿಗೆ ಸವರ್ಣನೆಯಾದ್ದರಿಂದ ಅವನಿಗೆ ಸಾವರ್ಣಿ ಮನುವು ಎಂಬ ನಾಮಧೇಯ ಉಂಟಾಯಿತು. ಅವನ ಹೆಸರಿನಲ್ಲೇ ಅಕ್ಷಮ ಮನ್ವಂತರಕ್ಕೆ ಸಾವರ್ಣಿಕವೆಂದು ಹೆಸರು ಬಂದಿತು. ವೀಕ್ಷಕರೇ, ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಗಂಟೆ ಸದ್ದನ್ನು ಒತ್ತಿ. ಧನ್ಯವಾದಗಳು.